ಈಗ ಕಾಲರ್ ಇದ್ದಾರೆ, ಭಾಗ್ಯ ಮಳವಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಭಾಗ್ಯ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆಮಾ? ನಮ್ಮ ಮಗನ ಬಗ್ಗೆ ಮೇಡಮ್, ನಂದೀಶ್ ಅಂತ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 5ನೇ ತಾರೀಕು 10ನೇ ತಿಂಗಳು 79. 89. ಸಮಯಮ್ಮ? ರಾತ್ರಿ 9:30 ಮೇಡಮ್, ಗುರುವಾರ ರಾತ್ರಿ 9:30. ಪ್ರಶ್ನೆ ಕೇಳಿ ಮೇಡಮ್. ಅವ್ನಿಗೆ ಮದುವೆ ಸೆಟ್ ಆಗ್ತಾ ಇದೆ ಮೇಡಮ್. ಭಾಗ್ಯ ಅವರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಗುರುಜಿ. ನಮಸ್ಕಾರ. ನೋಡಿ, ವಿವಾಹಕ್ಕೆ ಪ್ರಶ್ನೆ ಅಲ್ವಾ, ವಿವಾಹ ಆಗ್ತಾ ಇಲ್ಲ ಯಾಕೆ ಅಂತ ನೋಡಿ. ಇದು ಏನಾಗಿದೆ, ವಿವಾಹದ ಅಧಿಪತಿ ಕುಜ ಇವರ ಜಾತಕದಲ್ಲಿ ಮೌಢ್ಯನಾಗಿದ್ದಾನೆ, ಅಂದರೆ ಸ್ವಲ್ಪ ಬಲಹೀನತೆ ಬಂದಿದೆ. ಇದು ಕಾರಣದಿಂದಾಗಿ ಎಷ್ಟು ಪ್ರಯತ್ನ ಪಟ್ಟರು, ಎಷ್ಟು ಪ್ರಯತ್ನಗಳು ವಿಫಲ ಆಗುತ್ತೆ. ಅದಕ್ಕೆ ಕಾರಣ ಇದು. ಪ್ರಸ್ತುತ ಈಗ ನಡೀತಾ ಇರೋದು ಶುಕ್ರದಶೆಯಲ್ಲಿ ಇವರಿಗೆ ಈಗ ಕೇತು ಭುಕ್ತಿ ನಡೀತಾ ಇದೆ. ಇದಾದ ಮೇಲೆ ಈಗ ರವಿ ಪ್ರಾರಂಭವಾಗುತ್ತೆ ಮುಂದೆ, ಅದು ಮುಂದಿನ ವರ್ಷದಲ್ಲಿ. ಈಗ ನೋಡಿ, ಪರಿಹಾರ ಏನೇನು ಮಾಡಿಸಿರ್ತೀರ ಅಲ್ವ ಈಗ ಸಾಕಷ್ಟು, ಯಾಕಂದರೆ ಇಷ್ಟು ವರ್ಷ ಆಗಿದೆ ಅಂದರೆ ಸಾಕಷ್ಟು ಕಡೆ ಅಲದಾಟಗಳಾಗಿರುತ್ತೆ. ಇದಕ್ಕೆ ಏನಪ್ಪ ದಾರಿ ನೋಡಿ, ಅತಿಯಾದ ಪೂಜೆ ಪುನಸ್ಕಾರಗಳಲ್ಲಿ ನಾವು ಎಷ್ಟು ತೊಡಗಿದ್ರೂ ಕೆಲವೊಮ್ಮೆ ಆಗೋದಿಲ್ಲ. ಅದಕ್ಕೆ ಕಾರಣ ವಿಧಿ ನಿಯಮ ಆಗಿದೆ. ಬರೆದಿಲ್ಲ ಅಂದರೆ ಏನು ಮಾಡೋದು, ನಮ್ಮ ಹಣೆ ಬರದಲ್ಲಿ ಇದಿಲ್ಲಪ್ಪ ಅಂದಾಗ ಕಷ್ಟ ಆಗಿಬಿಡುತ್ತೆ. ಆದರೆ ನಮಗೆ ಬೇರೆ ದಾರಿ ಇಲ್ಲ ನೋಡಿ, ಭಗವಂತನ ಆರಾಧನೆ ಬಿಟ್ಟರೆ ಇನ್ನೊಂದು ದಾರಿ ಇಲ್ಲ ನಮಗೆ. ಹಾಗೆ ಒಪ್ಕೊಳ್ಳೋಕ್ಕೂ ಆಗಲ್ಲ, ಇಲ್ಲ ನಮಗೆ ಬೇಕಾಗಿರುತ್ತೆ ಆ ಫಲ. ಹೀಗಾಗಿ ಆಗ ಏನು ಮಾಡಬಹುದು ಅಂದರೆ, ಇಲ್ಲಿ ಒಂದು ಯಾವುದಾದ್ರು ಲಕ್ಷ್ಮೀ ನರಸಿಂಹ ಸನ್ನಿಧಾನದಲ್ಲಿ ನೋಡಿ ದೇವರಾಯನ ದುರ್ಗ ಇದೆ, ಅಲ್ಲಿ ಹೋಗಿ ಒಂದು ಈ ಕುಜಗ್ರಹ ಶಾಂತಿ, ಚಂದ್ರ ಶುಕ್ರ ಶಾಂತಿ ಇದನ್ನು ಮಾಡಿಸಿ ಅಲ್ಲೊಂದು ಕಲ್ಯಾಣೋತ್ಸವ ಮಾಡಿಸಿ ದೇವರಾಯನ ದುರ್ಗದಲ್ಲಿ. ಅಲ್ಲಿ ಸಾಮಾನ್ಯವಾಗಿ ಅಲ್ಲಿ ಆ ಲಕ್ಷ್ಮೀ ನರಸಿಂಹರಿಗೆ ಕಲ್ಯಾಣೋತ್ಸವ ನೆರವೇರಿಸಿದರೆ ಒಂದು ಫಲ ಆಗುತ್ತೆ ಅನ್ನೋ ವಿಶ್ವಾಸ ತುಂಬ ದೃಢವಾಗಿದೆ. ಎಷ್ಟೋ ಜನಕ್ಕೆ ಆ ಥರದ್ದು ಆಗಿದೆ. ನಿಮಗೆ ಆ ಫಲ ಬರೆದಿದ್ದರೆ ಭಗವಂತ ಖಂಡಿತ ಅದನ್ನು, ಅವನ ಅನುಗ್ರಹ ಇದ್ದರೆ ಅಲ್ಲಿ ಹೋಗಿ ಆ ಸೇವೆ ಮಾಡಿಸಿ ಆಗಿಬಿಡುತ್ತೆ. ಎಷ್ಟೋ ಬಾರಿ ಬೇರೆಯವ್ರಿಗಾಗಿರುತ್ತೆ, ನಮಗಾಗಿಲ್ವಲ್ಲ, ನಾವು ಹೋಗಿ ಬಂದಿದ್ವಿ ಅಂತ ಅನಿಸುತ್ತೆ. ನಮಗಿರಬೇಕು ಅದು ಪ್ರಾಪ್ತಿ. ಇಲ್ಲಾಂದರೆ ನೀವು ದೇವರಾಯನ ದುರ್ಗ ಅಲ್ಲ, ತಿರುಪತಿ ಅಲ್ಲ, ಇನ್ಯಾವುದೇ ಸನ್ನಿಧಾನಗಳಲ್ಲಿ ಸಾಕ್ಷಾತ್ ವೈಕುಂಠ ಲೋಕಕ್ಕೆ ನನಗೆ ಸಂಪರ್ಕ ಇದೆ ಹೋಗಿ ಬರ್ತೀನಿ ಅಂದರೂ ಆಗಲ್ಲ ಇವರು. ಹೀಗಾಗಿ ನಾವು ದುರ್ಬಲರು. ಹೋಗಿ ಪ್ರಾರ್ಥನೆ ಮಾಡೋದು ಅಷ್ಟೇ ನಮ್ಮ ಪಾಲಿಗಿರ್ತಕ್ಕಂಥದ್ದು. ವಿಶ್ವಾಸದಿಂದ ಹೋಗಿ ದೇವರಾಯನ ದುರ್ಗಕ್ಕೆ ಹೋಗಿ ಬನ್ನಿ, ಅದು ಆಗಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮ ಪರವಾಗಿ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕಾಲರ್ ಲತಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಲತಾ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ? ನನ್ನ ಮೊಮ್ಮಗಳ ಬಗ್ಗೆ ರೀ, ವಿದ್ಯಾಭ್ಯಾಸದ ಬಗ್ಗೆ. ಮೊಮ್ಮಗಳ ವಿದ್ಯಾಭ್ಯಾಸ. ಸರಿ, ಡೇಟ್ ಆಫ್ ಬರ್ತ್ ಹೇಳಿಮ್ಮ, ಜನ್ಮ ದಿನಾಂಕ. 6/8/2013 ರಾತ್ರಿ 10:18. ಸರಿ, ಮೊಮ್ಮಗಳ ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಪ್ರಶ್ನೆ, ಶಾಸ್ತ್ರಿಗಳು ಉತ್ತರ ಕೊಡ್ತಾರೆ. ನಮಸ್ತೆ ರೀ. ನಮಸ್ಕಾರ. 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 ಹೇಗಿದ್ದೀರಾ ತಾವು? ಆರಾಮದನ್ರಿ. ಆ ಹುಡುಗರು ಪೇಪರ್ ಬರೀ ಟೈಮ್ ಚಂದ್ರ ಸರಿಯಾಗಿ ಬರೀದಿಲ್ರಿ, ಅಭ್ಯಾಸ ಮಾಡ್ತಾರ್ರಿ, ಅಲ್ಲಿಗೆ ಹೋಗಿ ಹಂಗೆ ಮಾಡ್ತಾರ್ರಿ. ಯೋಚನೆ ಮಾಡಬೇಡಿ, ನೀವು ಗಾಬರಿ ಮಾಡ್ಕೋಬೇಡಿ. ಈಗ ಅವರಿಗೆ ಬುಧ ದಶೆಯಲ್ಲಿ ನಡೀತಾ ಇರೋ ಶನಿ ಭುಕ್ತಿ ನಡೀತಾ ಇದೆ. ಶನೈಶ್ಚರ ಇವರ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ, ಆದರೆ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಇರಲಿ, ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಆ ಗಣಪತಿಗೆ ಸ್ವಲ್ಪ ಪ್ರತಿ ಮಂಗಳವಾರ ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ. ಆ ಜೇನು ಅಭಿಷೇಕ ಮಾಡಿಸ್ತಿರಲ್ಲ, ಅದು ಪ್ರಸಾದ. ಆ ಅಭಿಷೇಕ ಮಾಡಿದ್ದ ಜೇನನ್ನು ಮಕ್ಕಳಿಗೆ ತಿನ್ನಿಸಿ, ಈ ಮಗುಗೆ ಅದು ತುಂಬ ಸಹಾಯವಾಗುತ್ತೆ. ಅದನ್ನು ಒಂದು 6 ತಿಂಗಳು ನಿರಂತರವಾಗಿ ಮಾಡಿ, ಶ್ರದ್ಧೆಯಿಂದ 6 ತಿಂಗಳು ಅದನ್ನು ಮಾಡಿಸಿ. ಪ್ರತಿ ಮಂಗಳವಾರ ತಪ್ಪದೆ ನೀವೇ ಕರ್ಕೊಂಡು ಹೋಗಿ ಜೇನು ಅಭಿಷೇಕ ಮಾಡಿಸಿ, ಆ ಪ್ರಸಾದ ತಿನ್ನಿಸಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಕಾಲರ್ ದಾವಣಗೆರೆಯಿಂದ ರವಿಕುಮಾರ್ ಅವರು ಮಾಡಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ ಸರ್? ನಮ್ದೇ ಕೇಳ್ಬೇಕು ತಮ್ಮ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 23/5/1975. 23/5/1975. ಸರಿ, ಟೈಮಿಂಗ್ ಹೇಳಿ ಸರ್. ಮಧ್ಯಾಹ್ನ 2 ಗಂಟೆಗೆ. ಮಧ್ಯಾಹ್ನ 2 ಗಂಟೆಗೆ. ಪ್ರಶ್ನೆ ನಾನು ಕೇಸ್ ಹಾಕಿದಾರೆ ನಮ್ಮ ಮೇಲೆ, ಆ ಕೇಸ್ ಬೇಗ ಬಗೆಹರಿಸಿಲ್ಲ ಅಂತ ಕೇಳಕ್ಕೆ. ಸರಿ. ರವಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ತಮ್ಮ ಮೇಲಿರ್ತಕ್ಕಂಥ ಕೇಸ್ ನಿವಾರಣೆ ಆಗುತ್ತಾ ಇಲ್ವಾ? ಯಾವ ಕಾಲ ಚೆನ್ನಾಗಿದೆ? ಕಾಲದಿಂದ ನಮಗೆ ಫಲ. ಹೀಗಾಗಿ ನಿಮಗೀಗ ಬುಧ ದಶೆಯಲ್ಲಿ ಚಂದ್ರ ಭುಕ್ತಿ ನಡೀತಾ ಇದೆ. 2027 ಜುಲೈವರೆಗೆ ಚಂದ್ರನ ಕಾಲ ನಡೀತಾ ಇದೆ. ಚಂದ್ರ ನಿಮ್ಮ ಜಾತಕದಲ್ಲಿ ಅವನು ಲಾಭಾಧಿಪತಿಯಾಗಿದ್ದಾನೆ.
ನಿಮಗೆ ಅನುಕೂಲದ ಕಾಲ ಇದೆ, ಯೋಚನೆ ಮಾಡಬೇಡಿ, ನಿಮಗೆ ಅನುಕೂಲ ಆಗೋ ಸಾಧ್ಯತೆ ಇದೆ. ಒಂದು ಸಲ ಸಾಧ್ಯವಾದರೆ ದುರ್ಗಾ ಸಪ್ತಶತಿ ಪಾರಾಯಣ ಅಂತ ಬಹಳ ವಿಶೇಷವಾದದ್ದು. ಇಂಥ ತೊಡಕುಗಳನ್ನು ಬಿಡಿಸ್ಕೊಡ್ಲಿಕ್ಕೆ ಇರ್ತಕ್ಕಂಥ ವಿಶಿಷ್ಟ ಸಾಧನ ಯಾವುದು? ದುರ್ಗಾ ಸಪ್ತಶತಿ, ಚಂಡೀ ಪಾರಾಯಣ ಅಂತ ಕರೀತಾರೆ. ಒಂದು ಸಲ ಸಾಧ್ಯವಾದರೆ ಅಮ್ಮನವರ ಸನ್ನಿಧಾನದಲ್ಲಿ ಎಲ್ಲಾದರೂ ಮಾಡಿಸಿ, ಇಲ್ಲಾಂದರೆ ಕಟೀಲೋ ಅಥವಾ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಗಳು ಇದ್ದೇ ಇದ್ದಾವಲ್ಲ, ಆ ಮಹಾಕ್ಷೇತ್ರಗಳಿಗೆ ಹೋಗಿ ಒಂದು ಸಲ ಈ ಚಂಡೀ ಪಾರಾಯಣ ಮಾಡಿಸ್ಕೊಂಬನ್ನಿ, ಆಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈಗ ಮುಂದಿನ ರಾಶಿ ಫಲ ನೋಡೋದಾದರೆ ಮೇಷದಿಂದ ಕನ್ಯಾವರೆಗೂ ಆಯಿತು, ತುಲಾದಿಂದ. ತುಲಾ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ? ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅದೃಷ್ಟದಿಂದ ಸಹಾಯಗಳು ಉಂಟಾಗುತ್ತೆ, ಶಿಕ್ಷಣ ಕ್ಷೇತ್ರಗಳಲ್ಲಿ ಅನುಕೂಲ ಉಂಟಾಗುತ್ತೆ, ಸಂಗಾತಿಯಲ್ಲಿ ಸಾಮರಸ್ಯ, ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ವಲ್ಪ ಮಟ್ಟಿಗೆ ವ್ಯಯವನ್ನೂ ಕಾಣ್ತೀರಾ. ಈ ವಾರದಲ್ಲಿ ಚೆನ್ನಾಗಿದೆ. ನಿಮಗೆ ಆರೋಗ್ಯದ ಸ್ವಲ್ಪ ಗಮನ ಇಟ್ಕೊಳ್ಳಿ, ಯಾಕೆಂದರೆ ರಾಷ್ಟ್ರಾಧಿಪತಿ ಶುಕ್ರ ಬಲಹೀನಾಗಿದ್ದಾನೆ, ಶನಿ ದೃಷ್ಟಿ ಬೇರೆ ಇದೆ, ಕುಜ ದೃಷ್ಟಿ ಬೇರೆ ಇದೆ. ಹೀಗಾಗಿ ಅಗ್ನಿ ಸಂಬಂಧಿ ಹುಷಾರಾಗಿರಿ. ಈ ಕಬ್ಬಿಣ, ಮರ, ಮಟ್ಟು ಇವುಗಳನ್ನು ತಾಗಿಸ್ಕೊಳ್ಳೋದು, ಈ ಸಾಧ್ಯತೆಗಳು, ಕಾಲಿಗೆ ಆ ಉಗುರಿಗೆ ಬಿಟ್ಟರೆ ಅಲ್ಲಿದೆ ಪ್ರಾಣ ಅದು. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಓಡಾಡಿ. ಉಳಿದ ಹಾಗೆ ವೃತ್ತಿಯಲ್ಲಿ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ. ಅಲ್ಲಿ ಒಳ್ಳೆಯ ಬಲಿಷ್ಠವಾದ ರವಿ, ಬುಧ, ಗುರು ಇರತಕ್ಕಂಥದ್ದೆಲ್ಲ ಒಳ್ಳೆಯದು. ಹೀಗಾಗಿ ಕಾರ್ಯಕೌಶಲ್ಯ ಚೆನ್ನಾಗಿದೆ. ನೀವು ಕೆಲಸ ಮಾಡಿದ್ರೆ ನೋಡಿಪ್ಪ, ಇವ್ರಿಗೆ ವಹಿಸಿ ಆ ಕೆಲಸ ಇನ್ನೊಂದು ಸಲ ನಾವು ಒಬ್ಬರಿಗೆ ಕೆಲಸ ವಹಿಸಿದ್ರೆ ಅದ್ರ ಕಡೆ ಗಮನ ಇರಬಾರ್ದು, ಅದಾಗುತ್ತೆ ಅನ್ನೋ ವಿಶ್ವಾಸ, ನಂಬಿಕೆ, ಹಾಗೆ ನಿಮಗೆ ನೀವು ಕೆಲಸ ಮಾಡಿದ್ರೆ ಮುಗೀತು ಅಂತ ಸೀನಿಯರ್ಸ್ಗೂ ಹಾಗಾಗ್ಬಿಡುತ್ತೆ. ಆ ರೀತಿಯ ಒಂದು ಅನುಕೂಲಗಳು ಚೆನ್ನಾಗಿದೆ, ಸಮಸ್ಯೆ ಇಲ್ಲ. ಶಿಕ್ಷಣ ಕ್ಷೇತ್ರಗಳು ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣ್ತೀರ, ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಹಾಲು ಹೈನು ಕ್ಷೇತ್ರಗಳಲ್ಲಿ ಲಾಭ ಬರತಕ್ಕಂಥದ್ದನ್ನು ಕಾಣ್ತೀರಾ. ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಓಡಾಟ, ವ್ಯಯ, ಸ್ವಲ್ಪ ಈ ಗುಹ್ಯ ಸ್ಥಾನಗಳಲ್ಲಿ ತೊಡಕು, ತೊಂದರೆ ಬರತಕ್ಕಂಥದ್ದು, ಅದು ನಿಮ್ಮನ್ನು ತುಂಬ ಬಾಧಿಸೋ ಸಾಧ್ಯತೆ ಇರ್ತದೆ, ಸ್ವಲ್ಪ ಹುಷಾರಾಗಿರಿ. ವೇದ ಮಾಂದಿ, ಹೆಚ್ಚು ಕಾಲಿಗೆ ಪೆಟ್ಟು ಮಾಡಬಹುದು, ಹೀಗಾಗಿ ಗಮನ ಇರಲಿ. ಕಾಲಿನ ಭಾಗಕ್ಕೆ ತೊಂದರೆ, ಅದು ಶುಕ್ರನ ಜೊತೆಗೆ ಮಾಂದಿ ಸೇರಿದಾಗ ಗುರುವಾರ ಶುಕ್ರವಾರದ ಮಟ್ಟಿಗೆ ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಆರೋಗ್ಯ, ಶರೀರ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ತಗೊಳ್ಳಿ. ಇನ್ಫೆಕ್ಷನ್ ಏನಾದರೂ ಆದ ತಕ್ಷಣ ತಪಾಸಣೆ ಮಾಡಿಸೋದು ಮರಿಬೇಡಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ದುರ್ಗಾ ಕವಚ, ಅದನ್ನು ಹೇಳ್ಕೊಳ್ಳಿ. ದುರ್ಗಾ ಕವಚ ಹೇಳ್ಕೊಳ್ಳಿ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಅದ ತೀರ್ಥ ಸೇವನೆ ಮಾಡೋದು, ಅದು ನಿಮಗೆ ಒಂದು ಸೌಖ್ಯವನ್ನು, ಪರಮೌಷಧವನ್ನು ತಂದುಕೊಡೋದು. ಇನ್ನು ವೃಶ್ಚಿಕ ರಾಶಿಗಳು. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಆತ್ಮೀಯರಿಂದ ಸ್ವಲ್ಪ ಅಪಮಾನಗಳು, ಮನಸ್ತಾಪಗಳು ಉಂಟಾಗಬಹುದು. ರಹಸ್ಯ ವಿಚಾರಗಳು ಬಯಲಾಗಬಹುದು. ರಾಜಕೀಯ ಕಾರ್ಯಗಳಲ್ಲಿ ಲಾಭ ಇದೆ. ಯಾವುದೋ ಒಂದನ್ನು ಹೈಡ್ ಮಾಡಿರ್ತೀರ, ಅದು ಇದ್ದಕ್ಕಿದ್ದ ಹಾಗೆ ಪ್ರಕಟ ಆಗೋಗೋ ಸಾಧ್ಯತೆಗಳು ಸೂಚಿಸುತ್ತೆ. ಹುಷಾರಾಗಿರಿ. ಪಾಪ ಏನೋ ಯಾರಿಗೋ ಹೇಳದೆ ಹೋಗಬೇಕಾದ್ದು, ಹೇಳದೆ ಮಾಡಬೇಕಾದ ಕೆಲಸಗಳಿರುತ್ತೆ, ಆದರೆ ಅದು ಗೊತ್ತಾಗ್ಬಿಡುತ್ತೆ. ಆಮೇಲೆ ಅದು ಪ್ರಮಾದ, ಅದನ್ನು ಚೇತರಿಸ್ಕೊಳ್ಳೋದು ಬಹಳ ಕಷ್ಟ. ಆ ರೀತಿಯ ಒಂದು ಸಂದರ್ಭ ಎದುರಾಗಬಹುದು. ಹುಷಾರಾಗಿರಿ. ಇನ್ನು ಕೆಲಸದ ವಿಚಾರದಲ್ಲಿ ಏನೂ ತೊಡಕಿಲ್ಲ. ಕೆಲಸದಲ್ಲಿ ಅನುಕೂಲಗಳು, ಅಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ವಿಘ್ನಗಳಾಗುತ್ತೆ. ಕೆಲಸದಲ್ಲಿ ಬೇಗ ಆಗೋದಿಲ್ಲ, ಆದರೆ ಅನುಕೂಲಕ್ಕೆ ಕೊರತೆ ಅಂತೂ ಇಲ್ಲ, ಯೋಚನೆ ಮಾಡೋದು ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ದೈವಾನುಕೂಲದಿಂದ ಸಾಧನೆ ಮಾಡ್ತಕ್ಕಂಥದ್ದು, ಅದರಿಂದ ನಿಮಗೆ ಎಂಥ ಕೆಲಸವೂ ಕಠಿಣವಾದದ್ದು ಸುಲಭ ಆಗ್ತಕ್ಕಂಥದ್ದು. ವೃತ್ತಿಯಲ್ಲೂ ಅಷ್ಟೇ ವಿಶೇಷ ಸಹಾಯಗಳು ಸಿಗ್ತಕ್ಕಂಥದ್ದು, ಅದನ್ನೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಮಕ್ಕಳಿಂದ ಸಹಾಯ, ಸಂತೋಷ. ಏನಾದರೂ ಕೆಲಸ ಹೇಳಿದ್ರೆ, ಒಂದು ಸಣ್ಣ ಕೆಲಸ ಮಾಡಿದ್ರು, ಒಂದು ಅಂಗಡಿಗೆ ಹೋಗಿ ಬಂದರು, ಅಷ್ಟು ಸಾಕಾಗುತ್ತೆ. ಆ ಮಟ್ಟಿಗಿನ ಒಂದು ಸಣ್ಣ ಸಹಾಯಗಳೆಲ್ಲ ಖಂಡಿತ ವೃಶ್ಚಿಕ ರಾಶಿಯವರಿಗಿದೆ. ಪ್ರಾರ್ಥನೆಗೆ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ ಕ್ಷೀರ ಸಮರ್ಪಣೆ ಮಾಡಿದ್ರೂ ಆಗುತ್ತೆ. ಇದನ್ನು ಮಾಡೋದರಿಂದ ಆ ರಹಸ್ಯದಿಂದ ಆಗ್ತಕ್ಕಂಥ ಪ್ರಮಾದವೋ, ಅಪಮಾನವೋ, ಆತ್ಮೀಯರಿಂದ ಆಗೋ ಇವೆಲ್ಲ ನಿವಾರಣೆಯಾಗಿ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಗೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅಸಮಾಧಾನ ಇದೆ. ದಾಂಪತ್ಯದಲ್ಲಿ ಮನಸ್ತಾಪಗಳು ಬರೋ ಸಾಧ್ಯತೆ. ಅವರ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹುಷಾರು. ವ್ಯಾಪಾರದಲ್ಲಿ ತೊಂದರೆಗಳು, ಅದು ಏನಾಗುತ್ತೆ, ಅದರಲ್ಲೂ ಈ ಪೆಟ್ರೋಲಿಯಮ್ಮು ಮತ್ತು ಹಾಲು ಹೈನು, ಹೂವು ಹಣ್ಣು, ಈ ವ್ಯಾಪಾರದಲ್ಲಿ ತುಂಬ ತಂದಿಟ್ಕೊಂಡ್ಬಿಡ್ತೀರ. ಆಗುತ್ತೆ, ಭೀಮ್ನಮಾಸ ಇದೆ, ಮತ್ತೊಂದು ಮಗದೊಂದು ಅಂತ, ಆದರೆ ಡಲ್ಲಾಗಿರುತ್ತೆ. ಆ ರೀತಿಯ ಸಾಧ್ಯತೆಗಳಿರುತ್ತೆ. ತುಂಬ ಹುಷಾರಾಗಿರಿ. ಸ್ನೇಹಿತರು, ಬಂಧುಗಳಿಂದ ಸ್ವಲ್ಪ ಮಟ್ಟಿಗಿನ ಸಹಾಯ ಕಾಣ್ತೀರಾ, ಅದರಲ್ಲಿ ಸಮಸ್ಯೆ ಇಲ್ಲ. ಆದರೂ ಎಚ್ಚರಿಕೆ ಬೇಕು ಅವರಲ್ಲೂ ಕೂಡ, ಏಕೆಂದರೆ ಆ ಅಧಿಪತಿ ನಿಮಗೆ ಅಷ್ಟಮದಲ್ಲೇ ಇರೋದರಿಂದ ಸ್ವಲ್ಪ ಹುಷಾರಾಗಿರಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅಪಮಾನ, ತೊಡಕುಗಳು, ಅಲ್ಲಿ ಕರ್ಮಸ್ಥಾನದಲ್ಲಿ ಮಾಂದಿ ಇದೆ, ಹೀಗಾಗಿ ಹುಷಾರಾಗಿರಿ. ಆರೋಗ್ಯ ಕ್ಷೀಣತೆ, ಧನವ್ಯಯ ಉಂಟಾಗ್ತಕ್ಕಂಥದ್ದು ಕೂಡ, ಅಲೆದಾಟಗಳು ಕೂಡ ಇದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಅಪಮಾನ ಆಗಬಹುದು ಸಾಧ್ಯತೆಗಳು, ಇದೆಲ್ಲ ಇದೆ.
ಹಳೆಯ ಮಿತ್ರರಿಂದ ಸ್ವಲ್ಪ ಸಹಕಾರಗಳಾಗಬಹುದು, ಆ ರೀತಿಯ ಒಂದು ಶುಭ ಫಲವನ್ನು ಕಾಣ್ತೀರಾ. ಸಂಗಾತಿಯಲ್ಲೂ ಸ್ವಲ್ಪ ಹುಷಾರು, ಅವರ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಬೇಕು. ಪ್ರಾರ್ಥನೆಗೇನಪ್ಪ ಧನುರಾಶಿಯವರಿಗೆ ಅಂತಂದರೆ, ಕೃಷ್ಣ ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ಮಾಡಿ, ಕೃಷ್ಣ ಪ್ರಾರ್ಥನೆ, ಕೃಷ್ಣನಿಗೆ ಕ್ಷೀರಾಭಿಷೇಕ ಮಾಡಿಸೋದು, ಇದೆಲ್ಲ ಒಳ್ಳೆ ನಮಗೆ ಒಂದು ಸಂತೋಷವನ್ನು, ನಮಗೆ ಸಮಾಧಾನ ಎಲ್ಲಿದೆ ಅಂದರೆ ಕೃಷ್ಣ ಸ್ಮರಣೆಯಲ್ಲಿರುತ್ತದೆ. ಅದನ್ನು ತಾವು ಮಾಡಿ ಧನುರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.